ಮೇ 20ರಂದು ತಿರಂಗ ಯಾತ್ರೆಯಲ್ಲಿ ಪಕ್ಷಾತೀತ ಹಾಗೂ ಜಾತ್ಯತೀತವಾಗಿ ಭಾಗವಹಿಸಬೇಕೆಂದು ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಕರೆ ನೀಡಿದರು. ಹೌದು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸ್ಮರಣೆಯಾಗಿ ದೇಶದ ಸೈನಿಕರ ಮನೋಬಲವನ್ನು ಹೆಚ್ಚಿಸಲು ಮೇ 20ರಂದು ಮುದ್ದೇಬಿಹಾಳದಲ್ಲಿ ಸಮಸ್ತ ನಾಗರಿಕರು ಹಾಗೂ ಸಂಘ ಸಂಸ್ಥೆ ಅವರ ಸಹಯೋಗದೊಂದಿಗೆ ದೇಶಕ್ಕಾಗಿ ಒಂದು ಹೆಜ್ಜೆ ತಿರಂಗ ಯಾತ್ರೆ, ದೇಶ ಸೇವೆಯಲ್ಲಿರುವ ಹಾಗೂ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾಗಿರುವ ಸೈನಿಕರ ಕುಟುಂಬದ ಒಬ್ಬ ಸದಸ್ಯರಿಗೆ ಸ್ಮರಿಸಿ ಹಾಗೂ ಸನ್ಮಾನಿಸಿ ಗೌರವಿಸುವ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಅವರು ಹೇಳಿದರು. ನ್ಯೂಸ್ ರಿಪೋರ್ಟ್ ಗುರುರಾಜ್ ಬಡಗೀರ್, ಸಮೃದ್ಧ ಕರ್ನಾಟಕ ಸುದ್ದಿವಾಹಿನಿ, ಮುದ್ದೇಬಿಹಾಳ. ಕರೆದಿದ್ದಾರೆ ಅಥವಾ ಯಾರೋ ಒಬ್ಬರು ಹೇಳಿದ್ದಾರೆ ಅಂತಕ್ಕಂಥದ್ದಲ್ಲ. ಹೀಗಾಗಿ ಇದು ಒಬ್ಬರು ಕರೆ ಕೊಟ್ಟರು ಎಲ್ಲರೂ ಕರೆ ಕೊಟ್ಟರು ಅಥವಾ ಇಡೀ ದೇಶ ಕರೆ ಕೊಟ್ಟರು. ಇದು ತಿರಂಗ ಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ದೇಶದ ಜನ ಕರೆ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅದನ್ನು ಎಲ್ಲ ವ್ಯಕ್ತಿಗಳು ಯಾವುದೇ ರಂಗದಲ್ಲಿ ಕೆಲಸ ಮಾಡ್ತಾ ಇರಲಿ, ಯಾವುದೇ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರಲಿ, ಸ್ವಯಂ ಪ್ರೇರಣೆಯಿಂದ ಅವರೆಲ್ಲರೂ ಕೂಡ ಅವತ್ತು 1 ಗಂಟೆ ನಾನು ಇವನ್ನು ನಮ್ಮ ಎಲ್ಲ ಅಸೋಸಿಯೇಷನ್ಗಳು ಏನು ಮುದ್ದೇಬಿಹಾಳದಲ್ಲಿ ಎಲ್ಲ ಅಸೋಸಿಯೇಷನ್ಸ್ ಇದೆ, ಅವೆಲ್ಲ ವ್ಯಾಪಾರಸ್ಥ ಅಸೋಸಿಯೇಷನ್ಗಳು ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಫೋನ್ ಮಾಡಿ ಕೂಡ ಅವರಿಗೆ ನಾವು ಹೇಳ್ತಾ ಇದ್ದೀವಿ. ಈ ಒಂದು ಅವತ್ತೊಂದಿನ 1 ಗಂಟೆ 2 ಗಂಟೆ ಅವೆಲ್ಲರೂ ಕೂಡ ನಮ್ಮ ವ್ಯಾಪಾರವನ್ನು ನಿಲ್ಲಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಅಥವಾ ಬೇರೆ ಯಾರಿಗಾದ್ರೂ ಕೂಡ ಅದನ್ನು ಒಬ್ಬರಿಗೆ ವ್ಯವಸ್ಥೆ ಮಾಡಿ ಇದರಲ್ಲಿ ಭಾಗವಹಿಸಿ ಅಂತಕ್ಕಂಥದ್ದು ಮತ್ತು ಎಲ್ಲ ಕಾಲೇಜ್ ಪ್ರಿನ್ಸಿಪಾಲ್ಗಳು, ಪ್ರೊಫೆಸರ್ಸ್ಗಳಿಗೆ ಇದನ್ನು ನಾವು ಭಾಗವಹಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತು ಒಂದು ಇದರಲ್ಲಿ ವಿಶೇಷತೆ ಏನಪ್ಪ ಅಂದ್ರೆ ವೇದಿಕೆ ಮೇಲೆ ಯಾವುದೇ ಗಣ್ಯ ವ್ಯಕ್ತಿಗಳು ನಾನು ಯಾರು ಕೂತ್ಕೊಳ್ಳೋದು ಮುಂದದಲ್ಲಿ ವೇದಿಕೆಯ ಮುಂಭಾಗದಲ್ಲೇ ನಾವೆಲ್ಲರೂ ಕೂತ್ಕೊಂಡಿರ್ತೇವೆ ಮತ್ತು ವೇದಿಕೆ ಮೇಲೆ ನಾವು ಸೈನಿಕರಿಗೆ ಯಾರ್ಯಾರಿಗೆ ಸನ್ಮಾನ ಮಾಡ್ತೇವೆ ಅವ್ರು ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡ್ತಕ್ಕಂಥದ್ದು. ಜೊತೆಗೆ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥವ್ರು ಕೂಡ ವಿವಿಧ ರಂಗದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ವಿಶೇಷವಾಗಿ ಮಾಧ್ಯಮದ ಪರವಾಗಿರ್ಬೋದು ಅಥವಾ ರಿಲಯನ್ಸ್ ನಮ್ಮ ಲಯನ್ಸ್ ಕ್ಲಬ್ನ ಪರವಾಗಿರ್ಬೋದು ಅಥವಾ ಮಹಿಳೆಯರ ಪರವಾಗಿರ್ತಕ್ಕಂಥದ್ದು ಇರ್ಬೋದು ಅಥವಾ ನಮ್ಮ ಮಾಜಿ ಸೈನಿಕರ ಪರವಾಗಿರ್ತಕ್ಕಂಥದ್ದು ಇರ್ಬೋದು. ಈ ರೀತಿ ಒಂದು 45 ನಿಮಿಷ ಪ್ರತಿಯೊಬ್ಬರಿಗೂ ಒಂದು 5 ನಿಮಿಷ ಮಾತಾಡಲಿಕ್ಕೆ, ಅವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ, ನಮ್ಮ ಸೈನಿಕರಿಗೆ ನಮ್ಮ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸತಕ್ಕಂಥ ಕೆಲಸ ಮಾಡೋದಕ್ಕೆ ಈ ವೇದಿಕೆ ಮೇಲೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ಯಾರೋ 10 ಜನ ನಾವು ವೇದಿಕೆ ಮೇಲೆ ಕೂರಿಸ್ಕೊಂಡು ಅಲ್ಲಿ ಸನ್ಮಾನ ಮಾಡಿಸ್ಕೊಳ್ಳೋದಾಗಲಿ ಅಥವಾ ಇನ್ನೊಂದಾಗಲಿ ಭಾಷಣ ಮಾಡೋದಾಗಲಿ ಸೀಮಿತವಾಗಿಲ್ಲ. ಅಲ್ಲಿ ಪ್ರಮುಖರು ಎಲ್ಲರೂ ಈ ನಗರದ ಪ್ರಮುಖರಿಗೆ ಸುಮಾರು 10-15 ಜನ ಇಲ್ಲಿ ಮಾತಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದನ್ನು ಕೂಡ ಇದರಲ್ಲಿ ಮಾಡಿಕೊಡಲಾಗಿದೆ. ಮತ್ತು ವೇದಿಕೆ ಮೇಲೆ ಯಾವುದೇ ಕುರ್ಚಿಗಳನ್ನ ಹಾಕೋದಿಲ್ಲ. ಏನಿದ್ರು ಸೈನಿಕರ ಕುಟುಂಬಗಳನ್ನು ಕೂಡಿಸಿ ಅವರಿಗೆ ಸನ್ಮಾನ ಮಾಡತಕ್ಕಂಥ ಕೆಲಸ ನಾವು ಮಾಡೋದಿದ್ದೇವೆ ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ನಗರದ ಮತ್ತು ಸುತ್ತಮುತ್ತಲ ಹಳ್ಳಿಯ ಎಲ್ಲ ಬಂಧುಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಇದನ್ನು ಒಂದು ಐತಿಹಾಸಿಕ ಕಾರ್ಯಕ್ರಮ, ನೆನ್ಪಿಡುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಎಲ್ಲರಲ್ಲಿ ಕೂಡ ಕೈ ಮುಗಿದು ಕಳಕಳಿಯನ್ನು ವಿನಂತಿಯನ್ನು ಮಾಡಿಕೊಂಡು ನಾನು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ.